ಅಂದುಕೊಂಡಂತೆಯೇ ಡೆಲ್ಲಿ LSG ಅಗೇನ್ಸ್ಟ್ ವಿನ್ ಆಗಿದೆ. ಬಟ್ ನಿರಾಯಾಸವಾಗಿ ವಿನ್ ಆಗಿದೆ. ಇಲ್ಲ ಲೋ ಸ್ಕೋರಿಂಗ್ ಥ್ರಿಲ್ಲರ್. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸಮೀರ್ ರಿಜ್ವಿ, ವಾವ್ ಎಂತ ಮಾರೆ, ಡೆಲ್ಲಿ ಆರಾಮಾಗಿ ಹೊಡೆದಾಕ್ತಾರೆ LSG ಅನ್ನ. 142 ಇದೊಂದು ಟಾರ್ಗೆಟ್ ಅಂತ ಅನ್ಕೊಂಡ್ರೆ 26ಕ್ಕೆ 4 ವಿಕೆಟ್ ಹೋಗಿ ಆಗಿದೆ. 4.3 ಓವರ್ಸ್ಗೆ 26ಕ್ಕೆ 4 ವಿಕೆಟ್. KL ರಾಹುಲ್ ಔಟು, ನಿಸ್ಸಂಕ ಔಟು, ನಿತೀಶ್ ರಾಣಾ ಔಟು, ಅಕ್ಷರ್ ಪಟೇಲ್ ಔಟು. ಸೊ 26ಕ್ಕೆ 4 ವಿಕೆಟ್ ಹೋದ್ಮೇಲೆ ಯಂಗ್ಸ್ಟರ್ ಸಮೀರ್ ರಿಜ್ವಿ ಮತ್ತೆ ಸ್ಟಬ್ಸ್ ಸೇರಿಕೊಂಡು ನಾವಿರುವುದೇ ನಿಮಗಾಗಿ ಅಂತ ಅಂದ್ಕೊಂಡು ಒಂದು ವಿಕೆಟ್ ಕೂಡ ಹೋಗಲಿಲ್ಲ. ಅದಾದಮೇಲೆ 5th ವಿಕೆಟಿಗೆ 119 ಪಾರ್ಟ್ನರ್ಶಿಪ್. ವಾಟ್ ಅ ವಿಕ್ಟ್ರಿ, ಸೂಪರ್ ಚೇಸ್. ನಮ್ಗೆ ಈ ಥರದ ಮ್ಯಾಚ್ ನೋಡ್ಲಿಕ್ಕೆ ಭಾರಿ ಖುಷಿ ಆಗ್ತದೆ. ಸೋತ್ರು ಅಂತ ಆದ್ಮೇಲೆ ಪಟಕ್ ಅಂತ ಎದ್ದು ಬಂದು ಗೆಲ್ತಾರಲ್ಲ, ಆ ಥರದ ಮ್ಯಾಚಲ್ಲಿ ನೋಡ್ಲಿಕ್ಕೆ ಭಾರಿ ಖುಷಿ. ಆ್ಯಂಡ್ LSG ನಮಗೆ ಏನು ಖುಷಿಯಾಗಿರೋದು ಏನಂತಂದರೆ, 4 ಮ್ಯಾಚಲ್ಲೂ ನಾವೊಂದು ಏನು ನಮಗೆ ಅನ್ನಿಸ್ತಾ ಇತ್ತಲ್ಲ, ಓಕೆ ಇವ್ರು ವಿನ್ ಆಗ್ಬೋದು, ಇವ್ರು ವಿನ್ ಆಗ್ಬೋದು ಅಂತ, ಅದು ಹಾಗೇ ಆಯಿತು. ಎಲ್ಲ 5 ಮ್ಯಾಚಲ್ಲಿ ಕೂಡ ಹಾಗೇ ಆಯಿತು. 4 ಮ್ಯಾಚಲ್ಲಿ ಆಗಿತ್ತು, ಇವತ್ತಿದ್ದು ಸಹ ಹಾಗೆ ಆಯಿತು. ಡೆಲ್ಲಿ ವಿನ್ ಆಗ್ಬೋದು ಅಂತ ಹೇಳಿದ್ದೆ, ನಂಗೆ ಖುಷಿ ಆಯಿತು. ನಾನು ಅಂದ್ಕೊಂಡಂಗೆ ಆಯ್ತಲ್ಲ ಮಾರ್ರೆ ಅಂತ. ಇನ್ನೊಂದು, ನಾವು ಇಂಡಿವಿಜುವಲ್ ಪ್ರಿವ್ಯೂ ಮಾಡುವಾಗಲೂ ಹೇಳಿದ್ದೆವು, LSGಯಲ್ಲಿ ಮಿಡ್ಲ್ ಆರ್ಡರೇ ಇಲ್ಲ, ಫಿನಿಷರ್ಸ್ ಇಲ್ಲ ಅಂತ. ಇವತ್ತು ಆದದ್ದು ಹಾಗೆ. ದೇ ಆರ್ ಹೈಲಿ ಡಿಪೆಂಡಿಂಗ್ ಆನ್ 3 ಪ್ಲೇಯರ್ಸ್, ಬೂರನ್ನು, ಮಾರ್ಚ್ ಮತ್ತು ಮಾರ್ಕ್ರಮ್. ಅವ್ರು ಕೈ ಕೊಟ್ಟರೆ ಓಕೆ, ಪಂತ್ ಮೇಲೆ ಸಹ ಡಿಪೆಂಡ್ ಆಗಿದ್ದಾರೆ. ಇವರೆಲ್ಲ ಕೈ ಕೊಟ್ಟರೆ ಮತ್ತೆ ಯಾರು ಇಲ್ಲ ಅಂತ. ಇವತ್ತು ಆದದ್ದು ಹಾಗೆ. ಏನು ಮಾರ್ಚ್ ಅವರನ್ನು 35 ರನ್ ಹೊಡೆದ್ರು, ಅಬ್ದುಲ್ ಸಮದ್ ಅವರನ್ನು 36 ರನ್ ಹೊಡೆದ್ರು, ಬಿಟ್ಟರೆ ಬೇರೆ ಯಾರು ಎಂಥದ್ದು ಆಡಲೇ ಇಲ್ಲ. ಶರಣಾಗತಿ 141 ರನ್ಗೆ ಆಲ್ ಔಟ್. 20 ಓವರ್ ಕೂಡ ಆಡಲಿಲ್ಲ. 18.4 ಓವರ್ಸ್ಗೆ ಆಲ್ ಔಟ್ ಆಗಿ ಹೋದರು LSG. ಏನೋ ನಟರಾಜನ್ ಅವರು ಸುಮಾರು ಟೈಮ್ ಆದಮೇಲೆ ಅವರ ಬೌಲಿಂಗ್ ನೋಡ್ತಾ ಇರೋದು ಭಾರಿ ಖುಷಿ ಆಯಿತು. 3 ವಿಕೆಟ್ ತೆಗೆದ್ರು. ಲುಂಗಿ ಎಂಗಿಡಿ ಅವರು ಪೂರನ್ ಅವ್ರನ್ನ ಬೋಲ್ಡ್ ಮಾಡಿದಂತೂ ಸ್ಲೋ ಯಾರ್ಕರ್, ಅಣ್ಣಂಗೆ ಗೊತ್ತೇ ಆಗಿಲ್ಲ, ತೈ ಅಂತ ಮುಂದೆ ಬಂದು ಬಿಸಿ ಆಗಿದೆ, ಡಮ್ ಅಂತ ಬೋಲ್ಡ್ ಆದ್ರು. ಅವರು 3 ವಿಕೆಟ್, ಕುಲ್ದೀಪ್ ಯಾದವ್ ಅವರು 2 ವಿಕೆಟ್, ಅಕ್ಷರ್ ಪಟೇಲ್ ವಿಕೆಟ್ ತೆಗೆದ್ರು. ಬೌಲಿಂಗ್ ಸಾಲಿಡ್ ಉಂಟು ಡೆಲ್ಲಿ. ನಾನು ಮೊದಲೇ ಹೇಳಿದಾಗೆ ಭಯಂಕರ ಬ್ಯಾಲೆನ್ಸ್ ಟೀಮ್, ತುಂಬ ಆಪ್ಷನ್ಸ್ ಉಂಟು. ಅವರು ಈ ಸಲ ಪ್ಲೇ ಆಫಿಗೆ ಬರ್ಬೋದು, ಚೆಂದ ಮಾಡಿ ಆಡಿದರೆ ಬರಬೇಕು ಅವರು. ಆ್ಯಂಡ್ ಇದು ಪಂತ್ ಅವರು ಓಪನರ್ ಆಗಿ ಬಂದಿದ್ರು, ನನಗೆ ಶಾಕು. 1 ಡೌನ್ ಬರ್ಬೋದು, ಯಾಕಂತಂದರೆ ಮಾರ್ಕ್ರಮ್ ಮತ್ತು ಮಾರ್ಚ್ ಆಲ್ರೆಡಿ ಸೆಟ್ ಆಗಿದ್ದಾರೆ. ಲಾಸ್ಟ್ ಇಯರ್ IPL ಅಲ್ಲಿ LSGಗೆ ಭಯಂಕರ ಕ್ಲಿಕ್ ಆಗಿರುವಂಥ ಓಪನಿಂಗ್ ಪ್ಯಾರನ್ನ ಯಾಕೆ ಈಗ ಚೇಂಜ್ ಮಾಡಬೇಕಿತ್ತು? ಓಪನರ್ ಆಗಿ ಬಂದರು ಮಾರ್ಚ್ ಜೊತೆಗೆ ಪಂತ್ ಅವರು. ಬ್ಯಾಡ್ ಲಕ್. ಅವರು ಹೊಡೆದ ಬಾಲ್ ಮುಖೇಶ್ ಕುಮಾರ್ ಅವರ ಕೈಗೆ ತಾಗಿ ಡಮ್ ಅಂತ ನಾನ್ ಸ್ಟ್ರೈಕರ್ ಎಂಡಲ್ಲಿ ವಿಕೆಟಿಗೆ ತಾಗಿತ್ತು. ಪಂತ್ ಅವರು ಕ್ರೀಸಲ್ಲೇ ಇರಲಿಲ್ಲ, ಮುಂದೆ ಒಂದಾಗಿತ್ತು, ರನ್ಔಟ್ ಆದರು. ಬಟ್ ನಿರಂತರವಾಗಿ ವಿಕೆಟ್ ಕಳೆದುಕೊಳ್ಳುತ್ತವೇ ಹೋಯಿತು. ಅದಾದಮೇಲೆ ಶಹಬಾಜ್ ಅಹಮದ್ ಅವರನ್ನು, ಅಂದರೆ ಇವರು ಗಾಬರಿಯಾಗಿ ಹೋದರು. ಅಯ್ಯಯ್ಯೋ ಸ್ವಲ್ಪ ಒಂದು 126 ದಾಟ್ಲಿ ಮಾರ್ರೆ ಅಂತ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಬಂದರು. ಅದು ಕೂಡ ಅಂಥದ್ದೇನು ವರ್ಕೌಟ್ ಆಗಲಿಲ್ಲ. 141ಕ್ಕೆ ಆಲ್ ಔಟ್ ಆದರು. ಈಗ ಶಹಬಾಜ್ ಅಹಮದ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿರೋದ್ರಿಂದಾಗಿ ದಿಗ್ವೇಶ್ ರಾತಿ ಅವ್ರನ್ನ ನಾವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಬರ್ತೇವೆ ಅನ್ನುವಂತಹ ಒಂದು ಲೆಕ್ಕಾಚಾರ ಎಲ್ಲ ಉಲ್ಟಾ ಪಲ್ಟಾ ಆಯಿತು. ಸೊ ಬೌಲಿಂಗ್ ಖಂಡಿತವಾಗಿ ನೋಡಿದಾಗ ಅಯ್ಯೋ ಇವರಿಗೆ ಇದನ್ನು ಹೇಗೆ ಡಿಫೆಂಡ್ ಮಾಡ್ತಾರೆ ನಾವು ಅಂದುಕೊಳ್ತಾ ಇರುವಾಗಲೇ ಶಮ್ಮಿ ಅಣ್ಣ ಫಸ್ಟ್ ಬಾಲೇ KL ರಾಹುಲ್ ಇದು ವಿಕೆಟ್ ತೆಗೆದ್ರು. ಏನು ಎಜ್ಜಾಗಿ 3rd ಮ್ಯಾನ್ ಹತ್ರ ಹೋಯಿತು, ಅಲ್ಲಿ ಕ್ಯಾಚ್ ಆಯಿತು. ಮೊಹಸಿನ್ ಖಾನ್ ಅವರು 2 ಓವರಿಗೆ 2 ರನ್ ಕೊಟ್ಟು 1 ವಿಕೆಟ್. ಅದಾದಮೇಲೆ ಪ್ರಿನ್ಸ್ ಯಾದವ್ ಅವರು ಬಂದರು, 1 ಓವರಲ್ಲಿ 2 ವಿಕೆಟ್ ತೆಗೆದಾಕಿದ್ರು. 5ನೇ ಓವರ್ ಮುಗಿಯುವಷ್ಟರಲ್ಲಿ 26 ರನ್ಗೆ 4 ವಿಕೆಟ್. ಡೆಲ್ಲಿ ಶ್ಯಾಟರ್ಡ್, ಕೊಲ್ಯಾಪ್ಸ್ ಅಂತ ಅಂದ್ಕೊಳ್ತಿರುವಾಗ ಸಮೀರ್ ರಿಜ್ವಿ ಮತ್ತು ಆ ಸ್ಟಬ್ಸು ಆಡಿದಂಥ ಆಟ, ಎಸ್ಪೆಷಲಿ ಸಮೀರ್ ರಿಜ್ವಿ ಫಸ್ಟ್ 8 ಬಾಲು 0 ರನ್ನೇ ಇಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡಿ, ಆ ರೇಂಜಿಗೆ ಪ್ರೆಷರಲ್ಲಿ ಇರುವಂಥ, ಅಂದರೆ ಪ್ರೆಷರ್ ಸಿಚುವೇಶನ್. ಆ್ಯಂಡ್ ಪರ್ಸ್ನಲಿ 8 ಬಾಲ್ ಆಡಿದ್ದೇನೆ ಮಾರೆ, ಇನ್ನೂ ಸಹ 1 ರನ್ ಹೊಡಿಲಿಲ್ಲ, ನಾವು ಚೇಸ್ ಮಾಡಬೇಕು, ನಾನು ಎಂತ ಮಾಡ್ತಿದ್ದೇನೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಮತ್ತೆ ಇನ್ನಿಂಗ್ಸ್ ತಗೊಂಡು ಹೋಗಿರುವಂಥ ರೀತಿ. ಮ್ಯಾಚ್ ಮುಗಿದ ಮೇಲೆ 8 ಬಾಲ್ 0 ಇದ್ದಂಥ ಸಮೀರ್ ರಿಜ್ವಿ 47 ಬಾಲ್ಗೆ 70 ನಾಟ್ ಔಟ್, 5 4 4 6 ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ಸೂಪರ್ ಆಗಿತ್ತು. ಸ್ಟಬ್ಸ್ ಇನ್ನೊಂದು ಕಡೆ ಬಂಡೆ ಕಲ್ತರ ನಿಂತ್ಕೊಂಡು 32 ಬಾಲಿಗೆ 39 ರನ್, 17.1 ಓವರ್ಸಲ್ಲಿ ಟಾರ್ಗೆಟ್ ರೀಚ್ ಆದರು. ಜಾಸ್ತಿ ಮಾತಾಡಲಿಕ್ಕೆ ಯಾಕಿಲ್ಲ ಅಂತಂದರೆ ಎಂಥ ಆಟವೇ ಇರಲಿಲ್ಲ LSGಯಿಂದ. ಒಂದು ಬ್ಯಾಟಿಂಗ್, ಹೋಪ್ಲೆಸ್ ಬ್ಯಾಟಿಂಗ್ ಮಾಡಿದರು. ಇನ್ನೊಂದು ಬೌಲಿಂಗ್, ನೀವು 4 ವಿಕೆಟ್ ತೆಗೆದ ಮೇಲೆ ಬಿಟ್ಟು ಕೊಟ್ರ ಮ್ಯಾಚ್ ನೋಡಿ. ಎಲ್ಲಿಯಾರು ಸಮೀರ್ ರಿಜ್ವಿ ಅವರು ಔಟ್ ಆಗಿದ್ದಿದ್ರು ಕೂಡ ನೆಕ್ಸ್ಟ್ ಮಿಲ್ಲರ್ ಅವರು ಬರಲಿಕ್ಕಿತ್ತು, ವಿಪ್ರಾಜ್ ನಿಗಮ್ ಅವರು ಬರಲಿಕ್ಕಿತ್ತು. ಸೊ ಬ್ಯಾಟಿಂಗ್ ಡೆಪ್ತ್ ಉಂಟು.
ಡೆಲ್ಲಿಯ ಬ್ಯಾಟಿಂಗ್ ಡೆಪ್ತ್ ಇದೆ, ಎಸ್ಪೆಷಲಿ ಮಿಲ್ಲರ್ ಇರೋದ್ರಿಂದಾಗಿ ಓಕೆ ಚೇಸ್ ಮಾಡಿಯೇ ಮಾಡ್ತಾರೆ ಅನ್ನುವಂಥ ಧೈರ್ಯ ಡೆಲ್ಲಿಗಿತ್ತು. ಹಾಗೆ LSGದು ನೋಡಿ ಇಂಪ್ಯಾಕ್ಟ್ ಪ್ಲೇಯರ್ ಶಹಬಾಜ್ ಅಹಮದ್ ಅವ್ರನ್ನ ಕರ್ಕೊಂಬಂದ್ಮೇಲೆ ಅವ್ರ ಹತ್ರ 4 ಓವರ್ ಮಾಡಿಸಿದ್ರೆ ಇಲ್ಲ 1 ಓವರ್ ಮಾಡಿಸಿದ್ರು. ಫಸ್ಟ್ ಓವರಿಗೆ 16 ರನ್ ಹೊಡಿಸ್ಕೊಂಡ್ರು. ಸೊ ಬೌಲಿಂಗ್ ಆಪ್ಷನ್ ಕಡಿಮೆ ಇತ್ತು. ಶಮಿ 4 ಓವರ್ ಹಾಕಿ ಆಗಿದೆ, ಅವರೊಂದು ವಿಕೆಟ್ ತೆಗೆದ್ರು, ಸೂಪರಾಗಿ ಬಾಲ್ ಹಾಕಿದ್ರು. ಮೊಹಸಿನ್ ಖಾನ್, ಪ್ರಿನ್ಸ್ ಯಾದವ್ ಮತ್ತು ಇನ್ನೊಂದು ಬೌಲರ್ ನೋಕಿ ಅಂತ ಅಂದ್ಕೊಳ್ತೇನೆ. 4 ಬೌಲರ್ ಆದರು. 5th ಬೌಲರೇ ಇಲ್ಲ. ಮಾರ್ಕ್ರಮ್ ಹತ್ರ ಟ್ರೈ ಮಾಡಿದರು, ಅದು ಕೂಡ ಆಗಲಿಲ್ಲ. ಕೊನೆಗೆ ಅಬ್ದುಲ್ ಸಮದ್ ಅವರು 1 ಬಾಲ್ ಹಾಕಿದ್ರು, 6 ಹೊಡಿಸ್ಕೊಂಡ್ರು. ಸೊ LSG ನನಗೆ ಯಾಕೆ CSK ಮ್ಯಾಚಲ್ಲಿ ನಾನು ಹೇಳಿದ್ನಲ್ಲ, ಬೇಜಾರಾಯ್ತು ಮಾರೆ ಎಂತ ಆಡಿದ್ರಂತ. ಹಾಗೆ LSG ನೀವು 4 ವಿಕೆಟ್ ತೆಗೆದು ಮತ್ತೆ ಪ್ಲ್ಯಾನಿಂಗ್ ಎಲ್ಲ ಇರಲಿಲ್ಲ, ಸುಮ್ಮನೆ ಬಾಡಿ ಲ್ಯಾಂಗ್ವೇಜಲ್ಲೇ ಗೊತ್ತಾಗ್ತಿತ್ತು ಇವರು ಮ್ಯಾಚ್ ಬಿಟ್ಟಾಯಿತು ಅಂತ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ DC, ಸೂಪರು ಕ್ಲಿನಿಕಲ್ ಪರ್ಫಾರ್ಮೆನ್ಸ್. 4 ವಿಕೆಟ್ ಹೋದ್ಮೇಲೂ ಕೂಡ ಅದನ್ನು ಆರಾಮಾಗಿ ಚೇಸ್ ಮಾಡಿದಂಥ ರೀತಿ. ಸುಮ್ಮನೆ ಕ್ರಿಕ್ವಸ್ಸಿಗೆ ಸುಮ್ಮನೆ ಸ್ಕೋರ್ ನೋಡಿದರೆ ಎಂಥ ಬೋರಿಂಗ್ ಮ್ಯಾಚ್ ಮಾರೆ ಅಂತ ಅನ್ನಿಸುವಷ್ಟು ನಿರಾಯಾಸವಾಗಿ ಚೇಸ್ ಮಾಡಿದ್ರಿ. ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್ DC ಆ್ಯಂಡ್ ಟಫ್ ಲಕ್ LSG. ಪಂತ್ ಫ್ಯಾನ್ಸು ನೀವು ಏನು ಹೇಳ್ತೀರಿ ಇದಕ್ಕೆ? ಎಲ್ಲಿ ಎಡವಿದ್ರಿ? ಪಂತ್ ಫ್ಯಾನ್ಸ್ ಅನ್ನೋದಕ್ಕಿಂತನೂ LSG ಫ್ಯಾನ್ಸ್ ಇದಕ್ಕೆ ಏನು ಹೇಳ್ತೀರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಪ್ರೆಡಿಕ್ಷನ್ ಗೇಮ್, ಎಸ್, ರಾಜೇಶ್ HP ಇವರು ಫಸ್ಟ್ ಇನ್ನಿಂಗ್ಸ್ ಸ್ಕೋರು 143 ಅಂತ ಪ್ರೆಡಿಕ್ಟ್ ಮಾಡಿದರು. 141ಕ್ಕೆ 143 ಬಾರಿ ಹತ್ತಿರ ಇದೆ. ಸೊ ಇವರು ಇವತ್ತಿನ ಪ್ರೆಡಿಕ್ಷನ್ ಗೇಮ್ನ ವಿನ್ನರ್. ಇನ್ಯಾರೋ ಒಬ್ರು 138 ಅಂತ ಗೆಸ್ ಮಾಡಿದರು. ಬಟ್ ಇವರು ಇನ್ನೂ ಕೂಡ ಹತ್ತಿರ ಇರೋದರಿಂದಾಗಿ ರಾಜೇಶ್ HP ಅವರು ಇವತ್ತಿನ ಪ್ರೆಡಿಕ್ಷನ್ ಗೇಮಿನ ವಿನ್ನರ್. ಸರಿಯಾಗಿದ್ರೆ ಬರುವ ನಾಳೆ ಸಿಗುವ. ನಮಸ್ಕಾರ.